ಫ್ಯಾಮ್ ಗುಡ್ ಮಾರ್ನಿಂಗ್. ಏನಿದು ಸಹನ ಬೆಳಗ್ಗೆ ಬೆಳಗ್ಗೆ ಹೊಸ ಲಾಗ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡ್ರ? ಹೌದು, ಇನ್ಮೇಲಿಂದ ನಾನು ಹೊಸ ಲಾಗ್ಸ್ ಮಾಡ್ತಾನೆ ಇರ್ತೀನಿ, ನೀವು ನೋಡ್ತಾನೆ ಇರಿ. ಬೆಳಗ್ಗೆ ಬೆಳಗ್ಗೆ ಲೈಟಾಗಿ ಹಾಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ನಾನು ಉಪ್ಪಿಟ್ಟಿಗೆ ಅಂತ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೆ. ಹಾಗೆಯೇ ಆವಾಗ ನೆನಪಾಯಿತು ಲಾಗ್ಸ್ ಮಾಡಬೇಕಲ್ವಾ, ನಾನು ಲಾಗ್ ಮಾಡ್ತೀನಿ ಅಂದ್ಕೊಂಡಿದ್ದೆ ಅಂತ. ಸೊ ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡಿದೆ. ತರಕಾರಿ ಬೇಯಿಸ್ಕೊಂಡಿದ್ದೆ ಆಲ್ರೆಡಿ, ತರಕಾರಿನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೆ. ರೆಡಿ ಮಾಡ್ಕೊಂಡು ನೋಡಿಕೊಂಡೆ, ರವೆನ ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪಕ್ಕದಲ್ಲೇ. ಇವಾಗ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀರನ್ನ ಮಿಕ್ಸ್ ಮಾಡಿದೆ. ಸೊ 2 ಗ್ಲಾಸಸ್ ಹಾಕಬೇಕು ಅಂದ್ಕೊಂಡೆ, ನಾನು 3 ಗ್ಲಾಸ್ ಹಾಕೋಣ ಅಂದ್ಕೊಂಡೆ. ಯಾಕಂದರೆ ಸ್ವಲ್ಪ ತರಕಾರಿ ಉಪ್ಪಿಟ್ಟು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ, ತುಂಬ ಉಡಿಯಾಗಿದ್ದರೆ ತಿನ್ನೋಕ್ಕಾಗಲ್ಲ ಅಂತ. ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡೋಣ ಅಂತ ಎಲ್ಲ 3 ಗ್ಲಾಸಸ್ ವಾಟರ್ ಹಾಕ್ಕೊಂಡೆ. ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ. ಸೊ ಆ ವಾಟರ್ಗೆ ತೆಂಗಿನಕಾಯಿನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಟ್ಟೆ. ಹೊರಗಡೆ ವಾತಾವರಣ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಳೆ ಬರ್ತಾಯಿತ್ತು, ಬೆಟ್ಟದಲ್ಲೆಲ್ಲ ಹಿಮದಿಂದ ಕೂಡಿತ್ತು ಬೆಟ್ಟ, ತುಂಬ ನೋಡೋಕೆ ಚೆನ್ನಾಗಿತ್ತು. ಹಾಗಾಗಿ ಕೆಳಗಿನ ಮನೆ ಮಕ್ಕಳು ಬಂದರು, ಅವ್ರ ಜೊತೆ ನಮ್ಮ ಮನೆಯವ್ರು ಆಟ ಆಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೂತಿದ್ರು. ಅವನ ಹೆಸರು ಸಕ್ಕರೆ ಅಂತ, ಚಿಕ್ಕವನಿದ್ದಾನಲ್ಲ ಅವ್ನು ತುಂಬ ಕ್ಯೂಟು, ಅವ್ನು ನೋಡೋಕೆ ತುಂಬ ಚೆನ್ನಾಗಿದ್ದಾನೆ. ಅವ್ನ ಜೊತೆ ಒಂದಿನ ವ್ಲಾಗ್ ಮಾಡಿ ಬಿಡ್ತೀನಿ ಫ್ಯಾಮ್. ಇನ್ನೊಬ್ಬ ಪೂರ್ಣಚಂದ್ರ ಅಂತ, ಇವರಿಬ್ರು ತುಂಬ ಚೆನ್ನಾಗಿರ್ತಾರೆ, ನಮ್ಮ ಮನೇಲೇ ಇರ್ತಾರೆ ಯಾವಾಗ್ಲೂ. ಆಲ್ಮೋಸ್ಟ್ ನಮ್ಮ ಮನೇಲೇ ಓಡಾಡ್ಕೊಂಡಿರ್ತಾರೆ. ಸೊ ಸಕ್ಕರೆ ಐ ಲವ್ ಯು ಅಂದೆ, ಅವನು ಐ ಲವ್ ಯು ಅಂದ. ಅಷ್ಟೊತ್ತಿಗೆ ನೀರು ಕುದೀತು ಫ್ಯಾಮ್. ನೀರು ಕುದ್ಮೇಲೆ ರವೆನ ಹಾಕ್ಬೇಕು ಅಂದ್ಕೊಂಡೆ. ರವೆನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಗುರಾಡ್ತಾ ಇದ್ದೆ. ರವೆನ ಹಾಕಿದೆ, ರವೆನ ಹಾಕಿ ಗುರಾಡಬೇಕಲ್ಲ, ಸೊ ಹಾಗೇನೆ ಆ ಥರ ಮಾಡ್ತಾ ಇದ್ದೆ. ಅದು ಬೇಯಬೇಕಲ್ಲ ಚೆನ್ನಾಗಿ. ತುಂಬ ನೀರಾಯಿತು ಅಂದ್ಕೊಂಡೆ ನಾನು, ಇಲ್ಲ ಕರೆಕ್ಟಾಗಿದೆ. ಆಮೇಲೆ ತೆಳ್ಳಗೆ ಮಾಡ್ತಾ ಇದ್ದೆ, ಚೆನ್ನಾಗಾಯಿತು. ಸೊ ಫೈನಲಿ ಈ ಥರ ಬಂತು. ತೆಳ್ಳಗಿದ್ರೇ ನಮ್ಮ ಅಮ್ಮಂಗೂ ಇಷ್ಟ. ನಮ್ಮ ಮನೆಯವ್ರು ಯಾವತ್ತೂ ಉಪ್ಪಿಟ್ಟು ತಿಂದೇ ಇಲ್ಲ, ಸೊ ಅವ್ರಿಗೋಸ್ಕರ ಉಪ್ಪಿಟ್ಟು ಅವ್ರು ಇವತ್ತು ತಿನ್ನಿ ಅಂತ ಹೇಳಿದೆ. ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಗಿದೆ, ಈ ಥರ ಬಂದಿದೆ. ಸೊ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ತಿನ್ನಿ ಅಂತ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಅವರು ಫೋನಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್.